ನಿಮ್ಮ ಮಗನನ್ನ ಕತ್ತಿ ಕೊಟ್ಟು ಕಳಿಸೋದಾದ್ರೆ ನಾವು ಕೊಲೆ ಆಗಕ್ಕೆ ರೆಡಿ ಇದ್ದೀವಿ. ಮಂಡ್ಯವನ್ನ ಒಂದು ಕೋಮು ಗಲಭೆ ಮತ್ತು ಒಂದು ರಕ್ತ ಚರಿತ್ರೆಯನ್ನ ಮಾಡಬೇಕು ಅಂತ ನಿಮ್ಮ ಮಗನನ್ನ ನೀವು ಜೈಲಲ್ಲಿ ಮಲಗಿಸಕ್ಕೆ ರೆಡಿ ಇದ್ದೀರಾ? ರಕ್ತ ಚರಿತ್ರೆಯನ್ನ ಮಾಡಿರುವಂತ ಒಂದು ಮುಸ್ಲಿಂ ಸಮುದಾಯ ನಿಮ್ಮ ಮಗನನ್ನ ಧರ್ಮ ರಕ್ಷಣೆಗೆ ನೀವು ಫೀಲ್ಡಿಗೆ ಇಳಿಸಕ್ಕೆ ರೆಡಿ ಇದ್ದೀರಾ? ಇದೇ ರೀತಿಯ ಹೇಳಿಕೆಗಳನ್ನ ನೀವು ಕೊಡೋದಾದ್ರೆ ಅದನ್ನ ಸ್ವೀಕಾರ ಮಾಡಕ್ಕೆ ನಾವು ರೆಡಿ ಇದ್ದೀವಿ. ಅವತ್ತು ಸಾರ್ವರ್ಕರ್ 60 ರೂಪಾಯಿ ಪೆನ್ಷನ್ ಅನ್ನ ತಗೊಳ್ತಾ ಇದ್ರಂತೆ. ತಲೆ ತೆಗಿತಕ್ಕಂತ ಕಾಲು ತೆಗಿತಕ್ಕಂತ CT ರವಿನೂ ಕೂಡ ಏನೋ ಮಂಡ್ಯ ಮದ್ದೂರಿನಲ್ಲಿ ಒಂದು ಗಣಪತಿಯನ್ನ ತಗೊಂಡೋಗ್ಬೇಕಾದ್ರೆ ಆ ಮೆರವಣಿಗೆಯಲ್ಲಿ ಒಂದಷ್ಟು ಕಲ್ಲುಗಳು ಹೊರಗಡೆಯಿಂದ ತೂರು ಬಂದಿದೆ ಅಂತ ಕೇಳ್ಪಟ್ಟು ಆವತ್ತಿಂದ ಇವತ್ತಿನವರೆಗೂ ಕೂಡ ಒಂದು ಬಿಗುವಿನ ವಾತಾವರಣ. ದಿನ ಬೆಳಗಾದರೆ ಅಲ್ಲಿ ಹಿಂದೂ ಮುಸಲ್ಮಾನರು ಒಂದು ಗಲಾಟೆಗಳನ್ನು ಮತ್ತು ನಿರಂತರವಾಗಿ ಮುಸಲ್ಮಾನರ ಮೇಲೂ ಕೂಡ ಕಲ್ಲು ತೂರಾಟಗಳು ನಡೀತಾ ಇದೆ. ಕೆಲವು ಪತ್ರಿಕಾ ಧರ್ಮವನ್ನು ಮರೆತಿರುವಂಥ ಪತ್ರಿಕಾ ಮಾಧ್ಯಮಗಳು ಏನು ಹೇಳ್ತೇವೆ ಅಂತ ಹೇಳಿದರೆ ಆ ಮಾಧ್ಯಮವನ್ನು ನಾವು ವೀಕ್ಷಣೆ ಮಾಡಿದ್ದೀವಿ. ಹೇಳ್ತಾರೆ ಮೊದಲು ಕರೆಂಟ್ ಹೋಯ್ತು, ನಂತರ ಮಸೀದಿ ಕಡೆಯಿಂದ ಕಲ್ಲು ಬಂತು ಮೆರವಣಿಗೆ ಮೇಲೆ ಅಂತ ಹೇಳ್ತಾರೆ. ನೋಡಿ, ಕರೆಂಟ್ ಹೋದಾಗ ಮಸೀದಿ ಕಡೆಯಿಂದನೇ ಕಲ್ಲು ಬಂತು ಅಂತೇಳಿ ಯಾವ ಆಧಾರದ ಮೇಲೆ ಈ ಪತ್ರಿಕಾ ಧರ್ಮವನ್ನು ಮರೆತು ಇವರು ಸುದ್ದಿಯನ್ನು ಪ್ರಸಾರ ಮಾಡ್ತಿದ್ದಾರೆ. ಅದೇ ರೀತಿ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಆ ಪ್ರತಾಪ್ ತಿಮ್ಮ ಅನ್ನೋನು ಹೇಳ್ತಾನೆ ಮಸೀದಿ ಒಳಗಡೆಯಿಂದನೇ ಕಲ್ಲು ಬಂತು, ಮಸೀದಿನ ಸೀಸ್ ಮಾಡಿ ಅಲ್ಲಿ ಮುಲ್ಲಗಳನ್ನು ಅರೆಸ್ಟ್ ಮಾಡಿ ಅಂತೇಳಿ. ಅಂದರೆ ಇದರಲ್ಲಿ ಹಿಂದೆ ಒಂದು ಷಡ್ಯಂತ್ರ ಇದೆ ನೋಡಿ. ಕರ್ನಾಟಕದ ಪೊಲೀಸರಿಗೆ ಇಂಥ ಒಂದು ಶಕ್ತಿ ಇದೆ ಅಂತ ಹೇಳಿದರೆ ಯಾವುದೇ ಗಲಾಟೆಗಳಾದರೂ ಕೂಡ 2 ಅವರ್ಸಲ್ಲಿ ಆ ಗಲಾಟೆಯನ್ನು ಕಂಟ್ರೋಲ್ ಮಾಡುವಂಥ ಎಲ್ಲ ಕೆಪಾಸಿಟಿ ಕರ್ನಾಟಕ ಪೊಲೀಸರಿಗಿದೆ. ಆದರೆ 2 ದಿನದ ಹಿಂದೆ 3 ದಿನದ ಹಿಂದೆ ಒಂದು ಮೀಟಿಂಗ್ ಮಾಡಿ ಪ್ರೀ ಪ್ಲ್ಯಾನ್ ಮಾಡಿರುವಂಥ ಗಲಾಟೆಗಳು ಅಷ್ಟು ಬೇಗ ತಣ್ಣಗಾಗಲ್ಲ. ಯಾಕಂತೇಳಿದರೆ ಅದು ಮಾಬಲ್ ಆಗ್ತಿರುವಂಥದ್ದಲ್ಲ, ಮೊಬಲೈಸ್ ಇದೆ. ಹಿಂದುಗಡೆ ಒಂದು ಐಡಿಯಾಲಜಿ ಕೆಲಸ ಮಾಡುತ್ತೆ. ಈ ಕೆಲಸ ಮಾಡಿರುವಂಥ ಗಲಾಟೆಗಳಿದು ಈ ಮಸೀದಿ ಒಳಗಡೆಯಿಂದ ಅಲ್ಲ, ಮಸೀದಿ ಕಡೆಯಿಂದನೂ ಬಂದಿರುವಂಥ ಕಲ್ಲುಗಳಲ್ಲ ಅನ್ನೋ ಒಂದು ಅನುಮಾನಗಳಿದೆ. ಆ ಒಂದು ಪ್ರತಿಭಟನೆಗಳಲ್ಲಿ ಧರ್ಮ ರಕ್ಷಣೆಯ ಒಂದು ಪ್ರತಿಭಟನೆ ಅಂತ ಹೇಳಿ ಏನು ಸಂಘ ಪರಿವಾರ ಮತ್ತು ಕೋಮುವಾದಿ ಶಕ್ತಿಗಳು ಒಂದು ಮಂಡ್ಯವನ್ನು ಒಂದು ಕೋಮು ಗಲಭೆ ಮತ್ತು ಒಂದು ರಕ್ತ ಚರಿತ್ರೆಯನ್ನು ಮಾಡಬೇಕು ಅಂತೇಳಿ ಒಂದು ಅಂಕಣವನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿ ಹೋಗಿ ನಮ್ಮ CT ರವಿ ಮಾಜಿ ಶಾಸಕರು ಚಿಕ್ಕಮಗಳೂರು ಹೇಳ್ತಾರೆ ತಲೆ ತೆಗಿತೀವಿ, ಕಾಲು ತೆಗಿತೀವಿ ಅಂಥೇಳಿ. ನಿಜವಾಗ್ಲೂ ಕೂಡ ನಾವು ಫ್ಯಾಸಿಸ್ಟರ ವಿರುದ್ಧ, ಸಂಘ ಪರಿವಾರದ ವಿರುದ್ಧ, ಈ RSS ಮನಸ್ಥಿತಿಯ ವಿರುದ್ಧ ಇರುವಂಥವರು ನಮ್ಮನ್ನು ಕೊಲೆ ಮಾಡಿದರೆ ಒಂದಷ್ಟು ನಿಮಗೆ BJPಗೆ ಬೆನಿಫಿಟ್ ಆಗ್ಬೋದು. ಆದರೆ ಒಂದು ಕಂಡೀಷನ್ ಏನಪ್ಪ ಅಂತ ಹೇಳಿದರೆ CT ರವಿಯವರ ಧರ್ಮಪತ್ನಿ ಪಲ್ಲವಿ ಅಕ್ಕನಿಗೆ ಹೇಳ್ತಾ ಇದ್ದೀವಿ, ನಿಮಗೂ 2 ಮಕ್ಕಳಿದೆ, ಗಂಡು ಮಕ್ಕಳು, ನನಗೂ 2 ಗಂಡು ಮಕ್ಕಳಿದೆ. ನಿಮ್ಮ ಮಗನನ್ನು ಕತ್ತಿ ಕೊಟ್ಟು ಕಳಿಸೋದಾದರೆ ನಾವು ಕೊಲೆ ಆಗಕ್ಕೆ ರೆಡಿ ಇದ್ದೀವಿ. ಆದರೆ ನಿಮ್ಮ ಮಗನನ್ನು ನೀವು ಜೈಲಲ್ಲಿ ಮಲಗಿಸಕ್ಕೆ ರೆಡಿ ಇದ್ದೀರಾ? ನಿಮ್ಮ ಮಗನನ್ನು ಧರ್ಮ ರಕ್ಷಣೆಗೆ ನೀವು ಫೀಲ್ಡಿಗೆ ಇಳಿಸೋಕ್ಕೆ ರೆಡಿ ಇದ್ದೀರಾ? ನೋಡಿಲ್ಲಿ ಈ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ರಕ್ತ ಸಾಕ್ಷಿಗಳಾಗಿರುವಂಥ, ರಕ್ತ ಚರಿತ್ರೆಯನ್ನು ಮಾಡಿರುವಂಥ ಒಂದು ಮುಸ್ಲಿಂ ಸಮುದಾಯ ಇವತ್ತು ಆತಂಕ, ಅಭದ್ರತೆಯಿಂದ ಬದುಕುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಖಂಡಿತವಾಗ್ಲೂ ಕೂಡ ಇದರಿಂದ ಆಚೆ ಬರಬೇಕಾಗಿದೆ. ನಾವು ಕೂಡ ಇದೇ ರೀತಿಯ ಹೇಳಿಕೆಗಳನ್ನು ನೀವು ಕೊಡೋದಾದರೆ ಅದನ್ನು ಸ್ವೀಕಾರ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಆಯಿತು, ಒಂದು ರಕ್ತ ಕ್ರಾಂತಿನೇ ಆಗಿಬಿಡಲಿ. ಹೇಗೆ ನೇಪಾಳದಲ್ಲಿ, ಶ್ರೀಲಂಕಾದಲ್ಲಿ, ಬಾಂಗ್ಲಾದಲ್ಲಿ ಯಾವ ರೀತಿಯ ಒಂದು ಧರ್ಮದ ಅಮಲನ್ನು, ಅಫೀಮನ್ನು ತಲೆಗೆ ಹತ್ತಿಸ್ಕೊಂಡು ಧರ್ಮದ ಅಫೀಮನ್ನು ಇಂಜೆಕ್ಟ್ ಮಾಡಿಕೊಂಡು ಇವ ಅರಾಜಕತೆಯನ್ನು ಸೃಷ್ಟಿಯಾಗಿದೆ, ಭಾರತದಲ್ಲೂ ಕೂಡ ಅದೇ ರೀತಿ ಆಗಬೇಕು ಅನ್ನೋದಾದರೆ ನಾವು ರೆಡಿ ಇದ್ದೀವಿ, ನೀವು ರೆಡಿಯಾಗಿ. ಹಾಗಾದರೆ ಇಲ್ಲಿ ನಿಜವಾಗ್ಲೂ ಕೂಡ ಈ ರಾಜಕಾರಣಿಗಳ ಮಕ್ಕಳು ಯಾವ ರೀತಿ ಐಷಾರಾಮಿ ಬದುಕುಗಳನ್ನು ಬದುಕೊಂಡು ವಿದೇಶದಲ್ಲಿ ಓದ್ಕೊಂಡು ಈ ಧರ್ಮ ರಕ್ಷಣೆಯ ಹೆಸರಲ್ಲಿ ಲಕ್ಷಾಂತರ ಕೋಟಿ ದುಡ್ಡುಗಳನ್ನು ಮಾಡಿಕೊಂಡು ಅಧಿಕಾರ ಮತ್ತು ಮಂಚದ ಒಂದು ಇದರಲ್ಲಿ ನಡೀತಿರುವಂಥ ಒಂದು BJP ಗೌರ್ಮೆಂಟ್ ಇವತ್ತು ಸರ್ಕಾರ ಇವತ್ತು ಇವರಿಗೆ ಅಧಿಕಾರ ಸಿಕ್ಕಿದಾಗೆಲ್ಲವೂ ಕೂಡ ಇವರು ಸಾವಿರಾರು ಕೋಟಿ ದುಡ್ಡುಗಳನ್ನು ಲಂಚ ಹೊಡೆದು ಮಂಚ ಹಚ್ಚಿ ಅಧಿಕಾರಕ್ಕೆ ಬಂದಂಥವರು. ಇವರು ಮಕ್ಕಳು ಯಾವ ರೀತಿಯ ಒಂದು ಧರ್ಮ ರಕ್ಷಣೆಯಲ್ಲಿ ತೊಡಗಿದ್ದಾರೆ, ಇವರ ಮಕ್ಕಳ ಚರಿತ್ರೆಗಳನ್ನು ಕೂಡ, ಇವರ ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ ಅನ್ನೋದನ್ನು ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ನೇಪಾಳದಲ್ಲಿ ಒಂದು ಧ್ರುವೀಕರಣ ಆಗಿ ಒಂದು ಆಂತರಿಕ ಸಂಘರ್ಷಗಳು ಸ್ಟಾರ್ಟ್ ಆಗಿ ಒಂದು ಅಧಿಕಾರನೇ ಒಂದು ಹಸ್ತಾಂತರ ಆಯಿತು, ನಮ್ಮ ದೇಶದಲ್ಲೂ ಕೂಡ ಫ್ಯಾಸಿಸ್ಟರನ್ನು ಈ ರೀತಿ ಮಾಡುವಂಥ ಅನಿವಾರ್ಯತೆ ಇದೆ. ನೋಡಿಲಿ,
ಫ್ಯಾಸಿಸ್ಟರನ್ನ ಸೋಲಿಸಬೇಕು ಅಂತೇಳಿ ಜಾತ್ಯತೀತರು ಅಂತ ಹೇಳ್ತಕ್ಕಂಥವ್ರು ಅಧಿಕಾರದಲ್ಲಿದ್ದರೂ ಕೂಡ ದಿನ ಬೆಳಗಾದ್ರೆ ಮುಸಲ್ಮಾನರ ವಿರುದ್ಧ ಪ್ರಚೋದನಕಾರಿ ಭಾಷಣಗಳು, ಅಲ್ಲಲ್ಲಿ ಕೋಮುಗಲಭೆ, ಅಲ್ಲಲ್ಲಿ ಹಲ್ಲೆಗಳು, ಅಲ್ಲಲ್ಲಿ ಹತ್ಯೆಗಳು ನಡೆದ್ರೂ ಕೂಡ ಈ ಜಾತ್ಯತೀತರು ಅಂತಕ್ಕಂಥವ್ರು ಎಲ್ಲಿ ಹೋದ್ರು? ಇಲ್ಲಿ ಮುಸಲ್ಮಾನ್ ನಾಯಕರುಗಳು ಕೂಡ ತಪ್ಪಿದೆ. ನೀವು ಏನು ಮಾಡ್ತಾ ಇದ್ರಿ? ನೀವು ಈ ಸಮುದಾಯವನ್ನು ಯಾವ ಕಡೆಗೆ ತಗೊಂಡೋಗ್ತಾ ಇದ್ರಿ? 35-40 ಸಾವಿರಕ್ಕೂ ಹೆಚ್ಚು ಜನ ಮುಸಲ್ಮಾನರು ಇವತ್ತು ರಕ್ತ ಸಾಕ್ಷಿಗಳಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ. ಇವತ್ತು ಅವರಿಗೆ ಸೂರಿಲ್ದಂಥ ಒಂದು ಪರಿಸ್ಥಿತಿ, ಅವರಿಗೆ ನೆರಳಿಲ್ದಂಥ ಪರಿಸ್ಥಿತಿ, ಅವರಿಗೆ ಭದ್ರತೆ ಇಲ್ಲದೆ ಇರುವಂಥ ಪರಿಸ್ಥಿತಿ, ಅವರು ನಿಜವಾದ ಭಾರತೀಯರು ಅಲ್ಲೋ ಅನ್ನೋ ಒಂದು ಅನುಮಾನದಲ್ಲೇ ಮುಸಲ್ಮಾನ್ ಸಮುದಾಯ ಇವತ್ತು ಇದೆ ಅಂತ ಹೇಳಿದರೆ ನೇರವಾದಂಥ ಕಾರಣಗಳು ಮುಸಲ್ಮಾನ್ ನಾಯಕರುಗಳದ್ದು ಇದೆ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಈ ಜೀವ ನಿಮಗಾಗಿ ಖಂಡಿತವಾಗ್ಲೂ ಕೂಡ ಹೋರಾಟಕ್ಕೆ ಸಿದ್ಧರಾಗಿ ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ಮಾತನಾಡದೇ ಇದ್ರೆ ಖಂಡಿತವಾಗ್ಲೂ ಕೂಡ ನಮ್ಮ ಮಕ್ಕಳು ಬೀದಿಯಲ್ಲಿ ಓಡಾಡೋದು ಕಷ್ಟ ಆಗುತ್ತೆ. ಖಂಡಿತವಾಗ್ಲೂ ಕೂಡ ನಾವು ಗೌರವಯುತವಾದ ಒಂದು ಬದುಕನ್ನ ಸಾಗಿಸ್ಬೇಕಾದ್ರೆ ಜಾತ್ಯತೀತರು, ಪ್ರಗತಿಪರರು, ಚಲನಚಿತ್ರ ನಟರು ಮತ್ತು ಒಂದು ಸತ್ಯವನ್ನ ಬಿತ್ತರಿಸ್ತಕ್ಕಂಥ ಯೂಟ್ಯೂಬ್ ಚಾನೆಲ್ಗಳು, ಯೂಟ್ಯೂಬ್ ಮಾಧ್ಯಮಗಳನ್ನು ಕೂಡ ನಾವು ಬಳಸ್ಕೊಂಡು ಏನು ಪತ್ರಿಕಾ ಧರ್ಮವನ್ನು ಮರೆತಿರುವಂತಹ ಈ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿದೆ ಇವನ್ನು ಕೂಡ ಬಹಿಷ್ಕಾರ ಮಾಡಬೇಕು. ಈ ವಾಸ್ತವ ಸತ್ಯವನ್ನು ಜನರಿಗೆ ಹೇಳಬೇಕಾಗಿದೆ. ಅದೇ ರೀತಿ ತಲೆ ತೆಗಿತಕ್ಕಂಥ, ಕಾಲು ತೆಗಿತಕ್ಕಂಥ CT ರವಿನೂ ಕೂಡ ಅದೇ ಒಂದು ಕೆಲಸಕ್ಕೆಲ್ಲಾದರೂ ಸ್ಲಾಟರ್ ಹೌಸು ವಧಾಗ್ರಹದಲ್ಲಿ ಸೇರಿಸಬೇಕಾಗುತ್ತೆ. ಅದೇ ರೀತಿ ಪ್ರತಾಪ್ ಸಿಂಹ, CT ರವಿ, ಯತ್ನಾಳ್ ಅಂತ ಹುಚ್ಚರನ್ನ ಈ ದೇಶದಿಂದ ಗಡೀಪಾರು ಮಾಡಬೇಕಾಗುತ್ತೆ. ಇಲ್ಲ ಇವರು ಜೈಲಲ್ಲಿರಬೇಕು, ಇಲ್ಲ ಈ ದೇಶದಿಂದ ಆಚೆ ಹೋಗಬೇಕು. ಇಲ್ಲ ಅಂದರೆ ಖಂಡಿತವಾಗ್ಲೂ ಕೂಡ ಈ ದೇಶದಲ್ಲಿ ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಬ್ರಿಟಿಷರೊಂದಿಗೆ ಅಧಿಕಾರವನ್ನು ಮಾಡಿ ಅವ್ರ ಹತ್ರ ಪೆನ್ಷನನ್ನು ತಗೊಂಡು ಆವತ್ತು ಸಾರ್ವರ್ಕರ್ 60 ರೂಪಾಯಿ ಪೆನ್ಷನನ್ನು ತಗೊಳ್ತಾ ಇದ್ರಂತೆ. ಒಬ್ಬ ಸರ್ಕಾರಿ ನೌಕರನ ಸಂಬಳ ಆವತ್ತಿದ್ದು ಬರೀ ಹೆಚ್ಚಂದರೆ 15 ರೂಪಾಯಿ. ಅಂದರೆ ಇವತ್ತು 75-80 ಸಾವಿರ ರೂಪಾಯಿ ಸಂಬಳ ಆಗುತ್ತೆ ಟೀಚರಿಗೆ. ಆವಾಗ 15 ರೂಪಾಯಿ ಅಂದರೆ ಸಾವರ್ಕರ್ 60 ರೂಪಾಯಿ ತಗೊಂಡಿದ್ದಾರೆ ಅಂದರೆ ಎಷ್ಟು ಲಕ್ಷ ರೂಪಾಯಿ ದುಡ್ಡು ಆಗಿತ್ತು. ಇವತ್ತಿನ ರೂಪಾಯಿ ಮೌಲ್ಯದ ಲೆಕ್ಕದಲ್ಲಿ ಸಾವರ್ಕರ್ಗೆ ಇಷ್ಟೊಂದು ದೊಡ್ಡ ಮಟ್ಟದ ಹಣವನ್ನು ಬ್ರಿಟಿಷರು ಯಾಕೆ ಕೊಡ್ತಾ ಇದ್ರು ಅನ್ನೋದು. ಅದೇ ರೀತಿ ಸಂಘಿಗಳು ಲಾಠಿ ಹಿಡ್ಕೊಂಡು ಬ್ರಿಟಿಷರೊಂದಿಗೆ ಸರ್ಕಾರವನ್ನು 1942ರಲ್ಲಿ 2-3 ರಾಜ್ಯಗಳಲ್ಲಿ ಮುಸ್ಲಿಂ ಲೀಗ್ ಮತ್ತು ಹಿಂದೂ ಮಹಾಸಭಾ ಸರ್ಕಾರವನ್ನು ರಚನೆ ಮಾಡಿ ಈ ದೇಶಕ್ಕೆ ದ್ರೋಹವನ್ನು ಬಗೆದಂಥವರು. ಅದೇ ರೀತಿ CT ರವಿಯ ಮೈಯಲ್ಲಿ ಏನು ಉರಿಗೌಡ, ನಂಜೇಗೌಡ ಅಂತೇಳಿ ಉರಿ ಮತ್ತು ನಂಜು ಹರಿತಕ್ಕಂಥ ರಕ್ತವನ್ನು, ಆ ರಕ್ತದನ್ನು ಇಲ್ಲಿ ಇಡಬಾರ್ದು, ಅವರು ಜೈಲಲ್ಲಿರಬೇಕು, ಇಲ್ಲ ಈ ದೇಶದಿಂದ ಆಚೆ ಹೋಗಬೇಕು. ಇಲ್ದಿದ್ರೆ ಈ ದೇಶದಲ್ಲಿ ಖಂಡಿತವಾಗ್ಲೂ ಕೂಡ ಯಾರು ಕೂಡ ಗೌರವದಿಂದ, ಭದ್ರತೆಯಿಂದ, ಒಂದು ಜಾತ್ಯತೀತವಾಗಿ ಎಲ್ಲರೊಟ್ಟಿಗೆ ಬದುಕಕ್ಕೆ ಸಾಧ್ಯ ಇಲ್ಲ. ಈ ಮುಸ್ಲಿಂ ಸಮುದಾಯಕ್ಕೆ ಹೇಳ್ತಾ ಇದ್ದೀನಿ, ಭಯ, ಭೀತಿ, ಆತಂಕ, ಅಭದ್ರತೆಯಿಂದ ಬದುಕೋದನ್ನು ಬಿಡಿ. ನಾವು ಕೂಡ ಒಂದು ಭದ್ರತೆಯಿಂದ ಬದುಕಬೇಕು, ನಾವು ಕೂಡ ಸ್ವಾಭಿಮಾನಿಗಳಾಗಿ ಬದುಕಬೇಕು. ಇವತ್ತು ಏನು ದೇಶಕ್ಕಾಗಿ ರಕ್ತ ಚರಿತ್ರೆಗಳಾಗಿ ದೇಶಕ್ಕೆ ಜೀವವನ್ನು ಕೊಟ್ಟಿದ್ದಾರೆ, ಅವರು ಇವತ್ತು ಸೂರಿಲ್ಲ, ಅವರಿಗೆ ಇವತ್ತು ಭದ್ರತೆ ಇಲ್ಲ, ಅವ್ರ ಕೈಯಲ್ಲಿ ಇವತ್ತು ಅಧಿಕಾರ ಇಲ್ಲ. ಯಾರು ಬ್ರಿಟಿಷರ ಪರವಾಗಿದ್ರು, ಬ್ರಿಟಿಷರೊಂದಿಗೆ ಸರ್ಕಾರವನ್ನು ರಚನೆ ಮಾಡಿದ್ರು, ಬ್ರಿಟಿಷರ ಐಡಿಯಾಲಜಿನ ಒಪ್ಕೊಂಡಿದ್ರು, ಯಾರು ಹಿಟ್ಲರ್ ಮತ್ತು ಮುಸೋಲಿನಿಯ ಸಿದ್ಧಾಂತದಡಿ ಹೋಗಿದ್ರು, ಅವರುಗಳು ಇವತ್ತು ಜಾತ್ಯತೀತತೆಯ ಪಾಠವನ್ನು ಮುಸಲ್ಮಾನರಿಗೆ ಹೇಳ್ತಾರೆ. ಅದೇ ರೀತಿ ಈ ದೇಶಕ್ಕೆ ಧ್ವಜವನ್ನು ಕೊಟ್ಟಿರುವಂಥ ಮುಸ್ಲಿಂ ಸಮುದಾಯ, ಈ ದೇಶಕ್ಕೆ ಅತಿ ಹೆಚ್ಚು ಸಾಲವನ್ನು ಕೊಟ್ಟಿರುವಂಥದ್ದು, ಈ ದೇಶದ ಎಲ್ಲ ಉನ್ನತ ಹುದ್ದೆಯಲ್ಲೂ ಇದ್ದಂಥವರು ಮುಸಲ್ಮಾನ್ ಸಮುದಾಯ. ಇವತ್ತು ಅಧಿಕಾರದಿಂದ ತಾವುಗಳು ವಂಚಿತರಾಗಿದ್ದೀರಾ ಅಂತ ಹೇಳಿದರೆ ನಿಮ್ಮ ಪವರ್ ನಿಮಗೆ ಅರ್ಥ ಆಗಿಲ್ಲ. ಹಾಗಾಗಿ ನೀವು ಕೂಡ ಸಂಘಟಿತರಾಗಿ ಒಂದು ಹೋರಾಟವನ್ನು ರೂಪಿಸಬೇಕಾಗಿದೆ. ಈ ಫ್ಯಾಸಿಸ್ಟರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಬೇಕಾಗಿದೆ. ನೀವು ಕೂಡ ಮಾತನಾಡಬೇಕಾಗಿದೆ. ಈ ಮನುವಾದಿ ಮನಸ್ಸುಗಳನ್ನು ಮೆಟ್ಟಿ ನಿಲ್ಲೋ ತನಕ ನೀವು ಭದ್ರತೆಯಿಂದ ಬದುಕಕ್ಕೆ ಸಾಧ್ಯನೇ ಇಲ್ಲ.